ಇಂದಿನ ವಿಡಿಯೋ ಲಲಿತಾದೇವಿಯ ಬಗ್ಗೆ. ಚೈತ್ರ ಮಾಸದ ಈ ಮೊದಲ 9 ದಿನಗಳನ್ನು ಚೈತ್ರ ನವರಾತ್ರಿ ಅಥವಾ ಲಲಿತಾ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈ 9 ದಿನಗಳಲ್ಲಿ ಲಲಿತಾದೇವಿಯ ಪೂಜೆ ಬಹಳ ಶುಭಕರ ಎಂದು ನಂಬಲಾಗಿದೆ. ಈ ವಿಡಿಯೋದಲ್ಲಿ ನಾವು ಲಲಿತಾದೇವಿಯ ಜನನ, ಲಲಿತಾದೇವಿಯ ಮಹತ್ವ, ಲಲಿತಾ ಸಹಸ್ರನಾಮದ ಮೂಲ ಮತ್ತು ಲಲಿತಾದೇವಿಯ ಪೂಜೆಯ ಉದ್ದೇಶವನ್ನು ತಿಳಿಯೋಣ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಲಲಿತಾದೇವಿಯು ನಮ್ಮನ್ನು ರಕ್ಷಿಸಲು ಉತ್ಪತ್ತಿಯಾದ ಪರಮ ದೈವಿಕ ಶಕ್ತಿ. ಶಿವನು ಸತಿದೇವಿಯನ್ನು ಮದುವೆಯಾದ ಕತೆ ನಮಗೆಲ್ಲರಿಗೂ ತಿಳಿದೇ ಇದೆ. ದೇವಿಯ ತಂದೆ ದಕ್ಷ ಪ್ರಜಾಪತಿ ಅವರ ಮದುವೆಗೆ ವಿರುದ್ಧ ವ್ಯಕ್ತಪಡಿಸಿದರು. ಒಮ್ಮೆ ದಕ್ಷನು ಒಂದು ದೊಡ್ಡ ಯಾಗವನ್ನು ಆಯೋಜಿಸಿದಾಗ ಅವನು ತನ್ನ ಮಗಳು ಮತ್ತು ಶಿವನನ್ನು ಯಾಗಕ್ಕೆ ಆಹ್ವಾನಿಸಲಿಲ್ಲ. ಸತಿದೇವಿಯು ಆಹ್ವಾನವಿಲ್ಲದೆ ಯಾಗಕ್ಕೆ ಹೋದಳು. ದಕ್ಷನು ಅವಳನ್ನು ಮತ್ತು ಶಿವನನ್ನು ಅವಮಾನಿಸಿದನು. ಇದನ್ನು ಕೇಳಿದ ಸತಿಯು ಪವಿತ್ರ ಯಾಗದ ಬೆಂಕಿಯಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿದಳು. ಶಿವನಿಗೆ ಈ ವಿಷಯ ತಿಳಿದಾಗ ಅವನು ತನ್ನ ಭಯಂಕರ ವೀರಭದ್ರ ರೂಪವನ್ನು ಧರಿಸಿ ದಕ್ಷ ಯಾಗವನ್ನು ನಾಶ ಮಾಡಿದನು. ಇದಾದ ನಂತರ ಶಿವನು ಆಳವಾದ ಧ್ಯಾನಕ್ಕೆ ಹೋದನು. ಸತಿ ದೇವಿಯು ಹಿಮವಂತನ ಮಗಳಾಗಿ ಪುನರ್ಜನ್ಮ ಪಡೆಯುತ್ತಾಳೆ. ಅವಳನ್ನು ಪಾರ್ವತಿ ಎಂದು ಹೆಸರಿಸಲಾಯಿತು. ಶಿವನನ್ನು ಮದುವೆಯಾಗಲು ಪಾರ್ವತಿ ದೇವಿಯು ದೊಡ್ಡ ತಪಸ್ಸು ಮಾಡಿದಳು. ಶಿವನು ನೀಲಾಚಲ ಪರ್ವತದಲ್ಲಿ ಮಹಾ ತಪಸ್ಸು ಮಾಡುತ್ತಿದ್ದನು. ಆ ಸಮಯದಲ್ಲಿ ದೇವಲೋಕದಲ್ಲಿ ಎಲ್ಲಾ ದೇವತೆಗಳನ್ನು ರಕ್ಷಿಸಲು ಯಾರೂ ಇರಲಿಲ್ಲ. ಅಸುರರು ಮತ್ತು ದಾನವರು ಇದನ್ನು ಒಂದು ಪ್ರಯೋಜನವಾಗಿ ತೆಗೆದುಕೊಂಡು ದೇವಲೋಕದಲ್ಲಿರುವ ಎಲ್ಲಾ ದೇವತೆಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು. ಎಲ್ಲ ದೇವತೆಗಳು ಮತ್ತು ಎಲ್ಲ ದೇವಋಷಿಗಳು ಶಿವನ ತಪಸ್ಸಿಗೆ ಭಂಗ ತರಲು ಕಾಮದೇವನ ಬಳಿಗೆ ಹೋದರು. ಕಾಮದೇವನು ಶಿವನ ಮೇಲೆ ತನ್ನ ಬಾಣವನ್ನು ಬಿಟ್ಟಾಗ ಶಿವನು ತನ್ನ 3ನೇ ಕಣ್ಣನ್ನು ತೆರೆದನು ಮತ್ತು ಆ ಅಗ್ನಿ ಕಣ್ಣಿನಿಂದ ಕಾಮದೇವನನ್ನು ಸುಟ್ಟಿ ಹಾಕಿದನು. ಆ ಸುಟ್ಟು ಬೂದಿಯಿಂದ ಬಂಡಾಸುರ ಎಂದು ಕರೆಯಲ್ಪಡುವ ಅಸುರ ಜನಿಸಿದನು. ಬಂಡಾಸುರನು ಅಸುರ ಗುರು ಶುಕ್ರಾಚಾರ್ಯರನ್ನು ತನ್ನ ಗುರುವಾಗಿ ಸ್ವೀಕರಿಸಿ ಅವರಿಂದ ಎಲ್ಲ ಶಸ್ತ್ರವಿದ್ಯೆಗಳನ್ನು ಕಲಿತನು. ಬಂಡಾಸುರನು ಶಿವನನ್ನು ಮೆಚ್ಚಿಸಲು ದೊಡ್ಡ ತಪಸ್ಸು ಮಾಡಿದನು. ಅವನ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಬಂಡಾಸುರನಿಗೆ ಮಹಾಶಕ್ತಿಗಳನ್ನು ದಯಪಾಲಿಸಿದನು. ಬಂಡಾಸುರನು ಎಷ್ಟು ಬಲಶಾಲಿಯಾದನೆಂದರೆ ಅವನು ಎಲ್ಲ ದೇವತೆಗಳು, ಋಷಿಗಳು, ಮಾನವರನ್ನು ತೊಂದರೆಗೊಳಿಸಲು ಪ್ರಾರಂಭಿಸಿದನು. ಬಂಡಾಸುರನು ಅಧಿಕಾರ, ಸಂಪತ್ತು ಮತ್ತು ಇಂದ್ರಿಯ ಭೋಗದ ಬಯಕೆಯಿಂದ ಉರಿಯುತ್ತಿದ್ದನು. ಬಂಡಾಸುರನು ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದನು. ಅವನು ಶತ್ರುವಿನ ಮೇಲೆ ಯುದ್ಧ ಮಾಡಿದಾಗಲೆಲ್ಲ ಅವನ ಎದುರಾಳಿಯ ಅರ್ಧದಷ್ಟು ಶಕ್ತಿಯನ್ನು ನೇರವಾಗಿ ಬಂಡಾಸುರನಿಗೆ ವರ್ಗಾಯಿಸಲಾಗುತ್ತಿತ್ತು. ಈ ಶಕ್ತಿಯಿಂದ ಬಂಡಾಸುರನು ಬೇಗನೆ ವಿಶಾಲವಾದ ರಾಜ್ಯವನ್ನು ವಶಪಡಿಸಿಕೊಳ್ಳುವ ಪ್ರಬಲ ರಾಜನಾದನು. 60,000 ವರ್ಷಗಳಿಗೂ ಹೆಚ್ಚು ಕಾಲ ಎಲ್ಲ ದೇವತೆಗಳು ಬಂಡಾಸುರನಿಂದ ತೊಂದರೆ ಅನುಭವಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಎಲ್ಲ ದೇವತೆಗಳು ಬಂಡಾಸುರನನ್ನು ತೊಡೆದುಹಾಕಲು ಈ ಪರಿಹಾರಕ್ಕಾಗಿ ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವನ್ನು ಸಂಪರ್ಕಿಸಿದರು. ಅವರ ಮಾತುಗಳನ್ನು ಕೇಳಿ ಭಗವಾನ್ ವಿಷ್ಣುವು ಶಿವನ ಬಳಿಗೆ ಹೋಗಿ ಸಹಾಯ ಪಡೆಯಲು ಹೇಳುತ್ತಾನೆ. ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವಿನೊಂದಿಗೆ ಎಲ್ಲ ದೇವತೆಗಳು ಭಗವಾನ್ ಶಿವನ ಬಳಿಗೆ ಹೋದರು. ಭಗವಾನ್ ಶಿವನು ಎಲ್ಲ ದೇವತೆಗಳಿಗೆ ಆದಿಶಕ್ತಿಯು ನಿಮ್ಮನ್ನು ರಕ್ಷಿಸಲು ಮನವೊಲಿಸಲು ಮಹಾಯಾಗವನ್ನು ಮಾಡುವಂತೆ ಹೇಳುತ್ತಾನೆ. ಈ ಯಾಗಕ್ಕಾಗಿ ನೀವು ಯಾವುದೇ ದ್ರವ್ಯಗಳನ್ನು ಅರ್ಪಿಸಬಾರದು. ಬದಲಾಗಿ ಈ ಯಾಗಕ್ಕಾಗಿ ನಿಮ್ಮ ದೇಹದ ಭಾಗಗಳನ್ನು ಅರ್ಪಿಸಬೇಕು ಮತ್ತು ಈ ಅಸುರನಿಂದ ನಿಮ್ಮನ್ನು ರಕ್ಷಿಸುವ ದೇವಿಯನ್ನು ಕರೆಯಬೇಕು ಎಂದು ಹೇಳುತ್ತಾನೆ. ಭಗವಾನ್ ಶಿವನ ಸೂಚನೆಯಂತೆ ಎಲ್ಲ ದೇವತೆಗಳು ತಮ್ಮ ಕೈಗಳು, ಬೆರಳುಗಳು ಮತ್ತು ಇತರ ದೇಹದ ಭಾಗಗಳನ್ನು ಯಾಗಕ್ಕೆ ಅರ್ಪಿಸುವ ಮೂಲಕ ಈ ಮಹಾಯಾಗವನ್ನು ಮಾಡುತ್ತಾರೆ. ಆ ಚಿತಗ್ನಿಯಿಂದ ಸುಂದರವಾದ ದೇವಿ ಲಲಿತಾ ಕಾಣಿಸಿಕೊಂಡಳು. ಇದನ್ನು ಲಲಿತಾ ಸಹಸ್ರನಾಮದ ಮೊದಲ ಕೆಲವು ಶ್ಲೋಕಗಳಲ್ಲಿ ಸುಂದರವಾಗಿ ನಿರೂಪಿಸಲಾಗಿದೆ. ಈ ಘಟನೆಯು ನಾವು ಭೌತಿಕ ಮತ್ತು ಲೌಕಿಕ ವಿಷಯಗಳಿಗೆ ಹೆಚ್ಚು ಆಕರ್ಷಿತರಾದಾಗ ಮತ್ತು ನಮ್ಮ ಎಲ್ಲ ಅಸುರ ಗುಣಗಳು ಹೊರಗಿಳಿದು ದೈವಿಕತೆಯನ್ನು ಮರೆತು ನಿಧಾನವಾಗಿ ದುರ್ಬಲರಾದಾಗ ವಿವರಿಸುತ್ತದೆ. ದೈವಿಕತೆಯು ನಮ್ಮಲ್ಲಿ ಸಕ್ರಿಯವಾಗಿಲ್ಲದಿದ್ದಾಗ ಅಥವಾ ನಾವು ದೈವಿಕ ಕಡೆಗೆ ತಿರುಗುತ್ತಿಲ್ಲದಿದ್ದಾಗ ನಾವು ಜೀವನದಲ್ಲಿ ಸ್ವಲ್ಪ ದುರ್ಬಲರಾಗುತ್ತೇವೆ ಮತ್ತು ಆ ದುರ್ಬಲತೆಯ ಸಮಯದಲ್ಲಿ ನಮಗೆ ಶಕ್ತಿಯನ್ನು ಮರಳಿ ಪಡೆಯುವ ಅವಕಾಶ ಸಿಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ದೇವಗುಣಗಳು ಮತ್ತು ಅಸುರ ಗುಣಗಳನ್ನು ಹೊಂದಿದ್ದಾರೆ. ನಮ್ಮಲ್ಲಿರುವ ಎಲ್ಲ ದೇವಗುಣಗಳು ಈ ದೇವತೆಗಳು ರಕ್ಷಣೆಗಾಗಿ ದೇವಿ ಶಕ್ತಿಯನ್ನು ಹೇಗೆ ಸಂಪರ್ಕಿಸುತ್ತಾರೋ ಹಾಗೆಯೇ ದೇವಿ ಶಕ್ತಿಯನ್ನು ಸಂಪರ್ಕಿಸುತ್ತೇವೆ. ಈ ಎಲ್ಲ ದೇವತೆಗಳು ಈ ಯಾಗವನ್ನು ಮಾಡಿದಂತೆಯೇ
ನಮ್ಮೆಲ್ಲರೊಳಗೆ ಆ ಚಿತ್ತಗ್ನಿ ಇದೆ ಮತ್ತು ನಮ್ಮನ್ನು ರಕ್ಷಿಸಲು ನಾವು ಆ ಶಕ್ತಿಯನ್ನು ಪ್ರಕಟಿಸಬೇಕು ಅಥವಾ ಕರೆಯಬೇಕು. ದೇವಿಯ ಶಕ್ತಿಯನ್ನು ಆಹ್ವಾನಿಸಲು ಎಲ್ಲ ದೇವತೆಗಳು ಈ ಮಹಾಯಾಗವನ್ನು ಮಾಡಲು ಹಿಮಾಲಯಕ್ಕೆ ಹೋದಾಗ ಗುರು ಶುಕ್ರಾಚಾರ್ಯರು ಇಂದ್ರ ಮತ್ತು ಇತರ ದೇವತೆಗಳು ಯಾಗವನ್ನು ಮಾಡುತ್ತಿರುವುದನ್ನು ಗಮನಿಸಿದನು. ಗುರು ಶುಕ್ರಾಚಾರ್ಯರು ಬಂಡಾಸುರನ ಬಳಿಗೆ ಬಂದು ಈ ಯಾಗದ ಬಗ್ಗೆ ಎಚ್ಚರಿಸಿದನು. ಬೇಗನೆ ಸೈನ್ಯವನ್ನು ಒಟ್ಟುಗೂಡಿಸಿದ ಬಂಡಾಸುರನು ದೇವಿಯ ತಪಸ್ಸನ್ನು ಭಂಗಗೊಳಿಸಲು ಹಿಮಾಲಯಕ್ಕೆ ಧಾವಿಸಿದನು. ಆದರೆ ತನ್ನ ದೈವಿಕ ಮಕ್ಕಳ ಧ್ಯಾನಕ್ಕೆ ಭಂಗ ತರಲು ರಾಕ್ಷಸರು ಬರುತ್ತಿರುವುದನ್ನು ನೋಡಿ ವಿಶ್ವಮಾತೆ ತಕ್ಷಣವೇ ಅವರ ಮುಂದೆ ರಕ್ಷಣಾತ್ಮಕ ತಡೆಗೋಡೆಗಳನ್ನು ಎಸೆದಳು. ಗಣನೀಯ ಪ್ರಯತ್ನದಿಂದ ರಾಕ್ಷಸರು ಗೋಡೆಯನ್ನು ಹೊಡೆದರು. ಆದರೆ ಅದು ಕುಸಿದ ಕ್ಷಣದಲ್ಲೇ ಮತ್ತೊಂದು ಕೋಟೆ ಅದರ ಸ್ಥಳದಲ್ಲಿ ಕಾಣಿಸಿಕೊಂಡಿತು. ಜಗನ್ಮಾತೆ ಸೃಷ್ಟಿಸಿದ ಗೋಡೆಯನ್ನು ನಾಶ ಮಾಡಲು ರಾಕ್ಷಸ ಸೈನ್ಯವು ಮತ್ತೆ ಮತ್ತೆ ಪ್ರಯತ್ನಿಸಿದರು. ಆದರೆ ರಕ್ಷಣಾತ್ಮಕ ಗೋಡೆಗಳು ಆಕಾಶದಿಂದ ಹೊರಬರುತ್ತಲೇ ಇದ್ದವು. ಅಷ್ಟರಲ್ಲಿ ಇಂದ್ರನು ಉಳಿದ ದೇವತೆಗಳನ್ನು ಒಟ್ಟುಗೂಡಿಸಿ, ಬಂಡಾಸುರನ ಸೈನ್ಯವು ತುಂಬ ಬಲಶಾಲಿಯಾಗಿದ್ದು ನಾವು ಅವನನ್ನು ನಮ್ಮಿಂದಲೇ ಸೋಲಿಸಲು ಸಾಧ್ಯವಿಲ್ಲ. ನಾವು 1 ಮೈಲಿ ಉದ್ದದ ಅಗ್ನಿಕುಂಡವನ್ನು ಅಗೆದು ದೇವಿಯನ್ನು ಯಾಗದಿಂದ ಒಲಿಸಿಕೊಳ್ಳಬೇಕಾಗುತ್ತದೆ. ಅದರಿಂದ ಅವರು ದೊಡ್ಡ ಬೆಂಕಿಯನ್ನು ಹೊತ್ತಿಸಿ ವಿಶ್ವಮಾತೆಗೆ ಪವಿತ್ರವಾದ ಮಂತ್ರಗಳನ್ನು ಪಠಿಸುತ್ತಾ ತಮ್ಮ ದೇಹದ ಭಾಗಗಳನ್ನು ಚಿತಗ್ನಿಗೆ ಅರ್ಪಿಸಿದರು. ಬೆಂಕಿಯ ಮೇಲೆ ಪ್ರಜ್ವಲಿಸುವ ಬೆಳಕಿನ ವೃತ್ತಾಕಾರದ ದ್ರವ್ಯ ರಾಶಿ ರೂಪುಗೊಂಡಿತು. ಯಾಗಕುಂಡದ ಮಧ್ಯದಲ್ಲಿ ಉದಯಿಸುತ್ತಿರುವ ಸೂರ್ಯನಂತೆ ಹೊಳೆಯುತ್ತಿದ್ದ ಮಹಾದೇವಿಯು ಅವರ ಮುಂದೆ ಕಾಣಿಸಿಕೊಂಡಳು. ದೇವತೆಗಳು ಲಲಿತಾದೇವಿಯನ್ನು ತಕ್ಷಣವೇ ಗುರುತಿಸಿದರು, ಏಕೆಂದರೆ ಅವಳು ಇಡೀ ಬ್ರಹ್ಮಾಂಡದ ಜೀವಶಕ್ತಿ, ಸೌಂದರ್ಯ ಮತ್ತು ಬಯಕೆಯ ಸಾರ. ದಾಳಿಂಬೆ ಬಣ್ಣದ ನಿಲುವಂಗಿಯಲ್ಲಿ ಅಲಂಕರಿಸಲ್ಪಟ್ಟಿದ್ದಳು. ಚಂದ್ರನ ಬೆಳಕಿನಂತೆ ತಂಪಾದ ಪ್ರೀತಿಯ ನೋಟದಿಂದ ಅವರನ್ನು ನೋಡಿ ನಗುತ್ತಿದ್ದಳು. ಅವಳ 4 ತೋಳುಗಳಲ್ಲಿ ಅವಳು ಒಂದು ಪಾಶ, ಒಂದು ಮೂಳು, ಕಬ್ಬಿನ ಬೀಲು ಮತ್ತು ಹೂವಿನ ದಳಗಳಿಂದ ತುದಿಯಲ್ಲಿರುವ 5 ಬಣ್ಣಗಳನ್ನು ಹಿಡಿದಿದ್ದಳು. ನಮ್ಮೊಳಗಿನ ಬಯಕೆಯ ಶಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಈ ಶಕ್ತಿ ಕಾಮದ ಸಾಮ್ರಾಜ್ಞಿ ಕಾಮೇಶ್ವರಿಯಿಂದ ಉದ್ಭವಿಸುತ್ತದೆ. ಅವಳು ಬ್ರಹ್ಮಾಂಡದ ತಾಯಿಯೇ ಹೊರತು ಬೇರ್ಯಾರೂ ಅಲ್ಲ. ಶಿವನು ತನ್ನ ಆಸೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಾ ಕಾಮದೇವನನ್ನು ನಾಶ ಮಾಡಲು ಪ್ರಯತ್ನಿಸಿದನು. ಆದರೆ ಮತ್ತೊಂದು ಶಕ್ತಿಶಾಲಿ ಅಸ್ತಿತ್ವವು ತಕ್ಷಣವೇ ಕಾಮನ ಸ್ಥಾನವನ್ನು ಪಡೆದುಕೊಂಡಿತು. ಕಾಮದೇವನು ತನ್ನನ್ನು ತಾನು ಸಂತಾನೋತ್ಪತ್ತಿ ಮಾಡಲು ಇತರರನ್ನು ಪೋಷಿಸುವ ಪ್ರಕೃತಿಯ ಪವಿತ್ರ ಚಲನೆಯನ್ನು ಪ್ರತಿನಿಧಿಸುವ ಕಾಮದೇವನಂತನಲ್ಲದೆ, ಬಂಡಾಸುರನು ವಿಕೃತ, ಆಕ್ರಮಣಕಾರಿ, ಸ್ವಾರ್ಥಿ ಕಾಮವನ್ನು ಪ್ರತಿನಿಧಿಸುತ್ತಾನೆ. ಬ್ರಹ್ಮಾಂಡದ ಮಾತೆಯು ಗೋಚರ ದೇಹದಲ್ಲಿ ಕಾಣಿಸಿಕೊಂಡಿದಳೆಂದು ಕೇಳಿದ ತಕ್ಷಣ ಎಲ್ಲ ಋಷಿಗಳು ಮತ್ತು ಸೃಷ್ಟಿಕರ್ತ ಬ್ರಹ್ಮ, ವಿಷ್ಣು ಮುಂತಾದ ವಿಶ್ವಬುದ್ಧಿ ಶಕ್ತಿಗಳು ಸ್ಥಳಕ್ಕೆ ಬಂದರು. ತಾಯಿಯ ಅತ್ಯಂತ ಸುಂದರವಾದ ಮುಖದ ನೋಟವನ್ನು ನೋಡಿ ಮತ್ತು ವಾಸ್ತುಶಿಲ್ಪಿ ವಿಶ್ವಕರ್ಮನು ತನಗಾಗಿ ತಕ್ಷಣವೇ ನಿರ್ಮಿಸಿದ ಭವ್ಯವಾದ ಕೋಟೆಯನ್ನು ನೋಡಿ ಬ್ರಹ್ಮದೇವರು ಹೇಳಿದರು, ರಾಜನಿಲ್ಲದೆ ಒಬ್ಬ ರಾಣಿಯು ಅಂತಹ ನಗರವನ್ನು ಏಕಾಂಗಿಯಾಗಿ ಆಳುವುದು ಸೂಕ್ತವಲ್ಲ. ಪರಮ ಆದಿಶಕ್ತಿ ದೇವಿ ಲಲಿತೆಗೆ ಗಂಡನಿರಬೇಕು. ಆದರೆ ಈ ಎಲ್ಲ ಲೋಕಗಳಲ್ಲಿ ಅವಳ ಹೊಂದಾಣಿಕೆಗೆ ಯಾರು ಅರ್ಹರು? ಶಿವ ಮಾತ್ರ ಅವಳಿಗೆ ಸರಿಯಾದ ಹೊಂದಾಣಿಕೆ. ಆದರೆ ಶಿವ ಧ್ಯಾನದಲ್ಲಿ ಕುಳಿತಿದ್ದಾನೆ. ಬ್ರಹ್ಮನ ಆಲೋಚನೆಗಳನ್ನು ಗ್ರಹಿಸಿದ ಶಿವನು ಬ್ರಹ್ಮನ ಕಣ್ಣುಗಳ ಮುಂದೆ ಕಾಣಿಸಿಕೊಂಡನು. ಈ ವಿಶೇಷ ಸಂದರ್ಭಕ್ಕಾಗಿ ಬ್ರಹ್ಮಾಂಡದ ಅಧಿಪತಿ ಶಿವನು ಸುಂದರವಾದ ನಿಲುವಂಗಿ ಮತ್ತು ರತ್ನಗಳನ್ನು ಧರಿಸಿ ಅದ್ಭುತವಾದ ಸುಂದರ ರೂಪವನ್ನು ಧರಿಸಿದನು. ನಂತರ ಶಿವನು ದೇವಿಯನ್ನು ನೋಡಲು ತಿರುಗಿದನು. ಕಾಮದ ಶಕ್ತಿಯನ್ನು ಸುಟ್ಟು ಹಾಕಿದ ತಪಸ್ವಿ ಶಿವನು ಶಕ್ತಿಯ ಸಾರವನ್ನು ತನ್ನಲ್ಲಿಯೇ ಸಾಕಾರಗೊಳಿಸಿದ ವಿಶ್ವಮಾತೆಯ ಮೋಡಿ ಮಾಡುವ ಸೌಂದರ್ಯದ ಮುಂದೆ ಬಿಸಿಲಿನಲ್ಲಿ ಬೆಣ್ಣೆಯಂತೆ ಕರಗುತ್ತಿರುವುದನ್ನು ಕಂಡುಕೊಂಡನು. ಇದನ್ನು ನೋಡುತ್ತಾ ಲಲಿತಾದೇವಿ, ನಾನು ಏನು ಹೇಳುತ್ತೇನೋ ಅಥವಾ ಮಾಡುತ್ತೇನೋ ಅದು ನನ್ನ ಸ್ವಂತ ಇಚ್ಛೆಯ ಪ್ರಕಾರವೇ ಎಂದು ಘೋಷಿಸಿದಳು. ಯಾವ ಪುರುಷನು ನನ್ನನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಾನೋ ಅವನು ನನ್ನ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಹ ಸ್ವೀಕರಿಸಬೇಕು. ಹೀಗೆ ಹೇಳುತ್ತಾ ಅವಳು ತನ್ನ ಕುತ್ತಿಗೆಯಿಂದ ಹೂವಿನ ಹಾರವನ್ನು ಎಳೆದು ಆಕಾಶಕ್ಕೆ ಎಸೆದಳು. ಆ ಹಾರವು ಸ್ವರ್ಗವನ್ನು ಸುತ್ತುವರಿದು ಅಂತಿಮವಾಗಿ ಶಿವನ ಕುತ್ತಿಗೆಗೆ ಇಳಿಯಿತು. ಈ ಸುಂದರ ಮಾಲೆಯ ರೂಪದಲ್ಲಿ ಶಿವನು ಕಾಮೇಶ್ವರ ಎಂದು ಪ್ರಸಿದ್ಧನಾದನು, ಅಂದರೆ ಪ್ರೀತಿಯ ಚಕ್ರವರ್ತಿ ಎಂದರ್ಥ. ಶಿವ ಮತ್ತು ದೇವಿ ಲಲಿತಾ ತಕ್ಷಣವೇ ಮದುವೆಯಾದರು. ಅಲ್ಲಿ ನೆರೆದಿದ್ದ ದೇವತೆಗಳ ಆನಂದಕ್ಕೆ ಮಿತಿಯೇ ಇರಲಿಲ್ಲ. ದೇವತೆಗಳನ್ನು ಭಯದಿಂದ ಮುಕ್ತಗೊಳಿಸುವುದಾಗಿ ದೈವಿಕ ತಾಯಿಯು ವಾಗ್ದಾನ ಮಾಡಿದಳು. ಅದರಿಂದ ಅವಳು ತಕ್ಷಣವೇ ಬಂಡಾಸುರನನ್ನು ಯುದ್ಧದಲ್ಲಿ ಎದುರಿಸಲು ಹೊರಟಳು. ಬ್ರಹ್ಮಾಂಡ ಪುರಾಣವು ತನ್ನ ಜೊತೆಗಿದ್ದ ಪ್ರಬಲ ಸೇನಾಧಿಪತಿಗಳನ್ನು ವಿವರಿಸುತ್ತದೆ. ಎಲ್ಲರೂ ಅದ್ಭುತ ಮತ್ತು ಬುದ್ಧಿವಂತ ಶಕ್ತಿ ದೇವತೆಗಳು.
ಭೂಲೋಕವನ್ನು ದುಷ್ಟಶಕ್ತಿಗಳಿಂದ ಮುಕ್ತಗೊಳಿಸಲು ಉತ್ಸುಕರಾಗಿದ್ದ ಅರ್ಧ ದೇವತೆಗಳು ಭೂಮಿಯ ಮೇಲೆ ಎಂದಿಗೂ ಕಾಣದ ಅಸಾಧಾರಣ ರಥಗಳಲ್ಲಿ ಸವಾರಿ ಮಾಡುತ್ತಿದ್ದರು. ಶಕ್ತಿ ದೇವತೆಗಳು ಸೂಕ್ಷ್ಮ ದೇಹದ ಸಹಜ ಶಕ್ತಿಗಳಾಗಿವೆ ಮತ್ತು ಅವುಗಳ ರಥಗಳು ಯಂತ್ರಗಳು ಮತ್ತು ಪವಿತ್ರ ಮಂಡಲಗಳಾಗಿವೆ. ಇದರಲ್ಲಿ ಯೋಗಿಗಳು ತಮ್ಮ ಯಂತ್ರಗಳನ್ನು ಭಕ್ತಿಯಿಂದ ಪೂಜಿಸಿದಾಗ ಈ ಶಕ್ತಿಗಳು ತಮ್ಮನ್ನು ತಾವು ಸಾಕಾರಗೊಳಿಸಿಕೊಳ್ಳುತ್ತವೆ. ಶಕ್ತಿ ದೇವತೆಗಳ ಸೈನ್ಯವು ತನ್ನ ನಗರವನ್ನು ಸಮೀಪಿಸುತ್ತಿದೆ ಎಂದು ಭಂಡಾಸುರ ಕೇಳಿದಾಗ ಅವನು ನಕ್ಕು ಕಿರುಚಿದನು. ಅವನ ಕಿರಿಯ ಸಹೋದರ ಅವನನ್ನು ಗಂಭೀರವಾಗಿ ಎಚ್ಚರಿಸಿದನು. ಅವರು ಶಕ್ತಿ ದೇವತೆಗಳು, ಅವರು ಪ್ರತಿ ವಿಜಯವನ್ನು ನೀಡುವ ದೈವಿಕ ಶಕ್ತಿಗಳು. ಆ ಶಕ್ತಿಯ ಸ್ಥಾನವಾಗುವ ಯಾರಿಗಾದರೂ ನಾವು ಭಯಪಡಲು ಕಾರಣವಿದೆ. ಈ ಶಕ್ತಿ ದೇವತೆಗಳನ್ನು ಮಹಿಳೆಯರು ಎಂಬ ಕಾರಣಕ್ಕಾಗಿ ಕಡಿಮೆ ಅಂದಾಜು ಮಾಡಬೇಡ. ಕಾಳಿ ದೇವಿಯು ಎಲ್ಲರಿಗಿಂತ ಉಗ್ರ ಯೋಧ ಎಂಬುದನ್ನು ನೆನಪಿಡಿ. ನಾವು ಅವರ ಮೇಲೆ ಪ್ರತಿದಾಳಿ ಮಾಡುವ ಮೊದಲು ಈ ಶಕ್ತಿ ದೇವತೆಗಳು ಯಾರೆಂದು ಕಂಡುಹಿಡಿಯೋಣ. ಆದರೆ ಭಂಡಾಸುರನು ಮನವೊಲಿಸಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಶತ್ರುವಿನ ಅರ್ಧದಷ್ಟು ಶಕ್ತಿಯನ್ನು ಸಲೀಸಾಗಿ ತನ್ನೊಳಗೆ ಸೆಳೆಯಲು ಯೋಚಿಸಿದನು. ಅವನನ್ನು ಯಾರು ಸೋಲಿಸಬಹುದು ಎಂದು ಯೋಚಿಸತೊಡಗಿದನು. ಶಕ್ತಿ ಯೋಧರು ಭಂಡಾಸುರನ ಅಜ್ಞಾನಿ ಸೈನಿಕರನ್ನು ನಾಶ ಮಾಡುತ್ತಾರೆ. ಯುದ್ಧದ ಪ್ರತಿಯೊಂದು ಹಂತವು ಆಧ್ಯಾತ್ಮಿಕ ಆತ್ಮಶುದ್ಧೀಕರಣದ ಹಂತವನ್ನು ಪ್ರತಿನಿಧಿಸುತ್ತದೆ. ಉದಾಹರಣೆಗೆ, ರಾಕ್ಷಸ ಸೇನಾಧಿಪತಿ ಬಲಹಕನು ಬಹಳ ಹಿಂದೆಯೇ ಸೂರ್ಯ ದೇವರಿಂದ ಪಡೆದ ವರದಿಂದ ಲಲಿತಾದೇವಿಯ ಶಕ್ತಿಗಳನ್ನು ಜಯಿಸುತ್ತಾನೆ. ಅವನು ಕೋಪದಿಂದ ಶತ್ರುವನ್ನು ನೋಡಿದಾಗಲೆಲ್ಲ ಅವನ ಕಣ್ಣುಗಳಿಂದ ಬಿಸಿ ಬೆಳಕಿನ ಕಿರಣಗಳು ಅವನ ಎದುರಾಳಿಯನ್ನು ಪರವಶಗೊಳಿಸುತ್ತದೆ. ಈ ಬಲದಿಂದ ಅನೇಕ ಶಕ್ತಿಗಳು ಸೋಲಿಸಲ್ಪಟ್ಟುವುದನ್ನು ನೋಡಿ ಲಲಿತಾದೇವಿಯ ಸೇನದಿಂದ ತಿರಸ್ಕರಣಿಕಾ ದೇವಿಯು ಭಂಡಾಸುರನ ಕಣ್ಣುಗಳನ್ನು ಅಭೇದ್ಯ ಮುಸುಕಿನಿಂದ ಮುಚ್ಚುತ್ತಾಳೆ. ಅವನು ಗೊಂದಲದಲ್ಲಿ ತಾತರಿಸುತ್ತಿರುವಾಗ ಅವಳು ಅವನ ತಲೆಯನ್ನು ಹರಿದು ಹಾಕುತ್ತಾಳೆ. ವಾಸ್ತವವಾಗಿ ಬಲಹಕನ ಸ್ವಂತ ಕೋಪವೇ ಅವನನ್ನು ಕುರುಡನನ್ನಾಗಿ ಮಾಡಿತು ಮತ್ತು ಅವನ ಸ್ವಂತ ಕೋಪದ ಕಣ್ಣಿನ ಕಿರಣಗಳು ಅವನ ಮೇಲೆ ಬಿದ್ದವು ಮತ್ತು ಅವನು ನಾಶವಾದನು. ಇದನ್ನು ನೋಡಿ ಭಂಡಾಸುರನು ಸಹಾಯಕ್ಕಾಗಿ ತನ್ನ ಮುಖ್ಯ ಮಂತ್ರಿಕನ ಕಡೆಗೆ ತಿರುಗಿದನು. ದುರುದ್ದೇಶದಿಂದ ನಕ್ಕ ಮಂತ್ರಿಕನು ಶಾಪಗಳಿಂದ ತುಂಬಿದ ವಿಶೇಷ ಯಂತ್ರವನ್ನು ಸಿದ್ಧಪಡಿಸಿ ಅದನ್ನು ಶಕ್ತಿ ದೇವತೆಗಳ ಶಿಬಿರಕ್ಕೆ ಎಸೆದನು. ಲಲಿತಾದೇವಿಯ ಸೇವೆ ಮಾಡಲು ಯಾವಾಗಲೂ ಉತ್ಸುಕರಾಗಿದ್ದ ದೇವಾನುದೇವತೆಗಳು ಇದ್ದಕ್ಕಿದ್ದಂತೆ ತಮ್ಮನ್ನು ತಾವು ದಣಿವು ಮತ್ತು ಹತಾಶೆಗೆ ಬಲಿಯಾಗುವುದನ್ನು ಕಂಡುಕೊಂಡರು. ಏಕೆಂದರೆ ರಾಕ್ಷಸ ಯಂತ್ರವು ಎಲ್ಲ ಶಕ್ತಿ ದೇವತೆಗಳನ್ನು ಯೋಚಿಸಲು ಪ್ರಾರಂಭಿಸಿದರು. ನಾವು ಜಗತ್ತಿನಲ್ಲಿ ಅನ್ಯಾಯದ ವಿರುದ್ಧ ಏಕೆ ಹೋರಾಡಬೇಕು? ನಮ್ಮ ಎಲ್ಲ ಸ್ವಯಂ ತ್ಯಾಗದ ಪ್ರಯತ್ನಗಳು ಕೊನೆಯಲ್ಲಿ ಏನು ವ್ಯತ್ಯಾಸವನ್ನುಂಟು ಮಾಡುತ್ತವೆ? ನಾವು ನಮ್ಮ ಜೀವನವನ್ನು ಯಾವುದಕ್ಕೂ ನೀಡುತ್ತಿಲ್ಲ ಮತ್ತು ನಾವು ಅಂತಹ ಕಠಿಣ ಸ್ವಯಂ ಶಿಸ್ತುಗಳನ್ನು ಏಕೆ ಅಭ್ಯಾಸ ಮಾಡಬೇಕು? ಈ ಜೀವನದಲ್ಲಿ ನಾವು ಹೇಗಾದರೂ ಜ್ಞಾನೋದಯವಾಗುವುದಿಲ್ಲ. ಏಕೆ ಸ್ವಲ್ಪ ವಿಶ್ರಾಂತಿ ಮತ್ತು ಜೀವನವನ್ನು ಆನಂದಿಸಬಾರದು? ಹೀಗೆ ಯೋಚಿಸುತ್ತಾ ಎಲ್ಲ ಶಕ್ತಿ ದೇವತೆಗಳ ಸೈನ್ಯವು ಮಲಗಿದರು. ಎಲ್ಲ ಶಕ್ತಿ ದೇವತೆಗಳ ಸೈನ್ಯಗಳಲ್ಲಿ ದಂಡನಾಥ ಮತ್ತು ಮಂತ್ರಿಣಿ ಎಂಬ ಇಬ್ಬರು ಸರ್ವೋಚ್ಚ ಸೇನಾಧಿಪತಿಗಳು ಮಾತ್ರ ತಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಎಷ್ಟು ದೃಢವಾಗಿ ಸ್ಥಾಪಿತರಾಗಿದ್ದರು ಎಂದರೆ ಅವರು ನಿರುತ್ಸಾಹ ಅಥವಾ ಸೋಮಾರಿತನ ಅಥವಾ ರಾಕ್ಷಸನ ದುಷ್ಟ ಯಂತ್ರದಿಂದ ಪ್ರಭಾವಿತರಾಗಲಿಲ್ಲ. ಅವರು ದೇವಿ ಲಲಿತಾಗೆ ವರದಿ ಮಾಡಲು ಆತುರಪಟ್ಟರು. ಸಾಮ್ರಾಜ್ಞಿ, ರಾಕ್ಷಸ ಸೈನ್ಯವು ದಾಳಿ ಮಾಡುತ್ತಿದೆ ಮತ್ತು ನಮ್ಮ ಯೋಧರೆಲ್ಲರೂ ನಿದ್ರಿಸುತ್ತಿದ್ದಾರೆ. ದೇವಿ ಲಲಿತಾ ಸ್ವಲ್ಪವೂ ದುಃಖಿತಳಾಗಿ ಕಾಣಲಿಲ್ಲ, ಆದರೆ ನಗಲು ಪ್ರಾರಂಭಿಸಿದಳು. ಅವಳ ಸುಂದರವಾದ ನಗೆಯಿಂದ ಅವಳಿಂದ ಒಂದು ದೊಡ್ಡ ಆಕರ್ಷಕ ರೂಪ ಹೊರಬರಲು ಪ್ರಾರಂಭಿಸಿತು. ಅವನಿಗೆ ಆನೆಯ ತಲೆಯೊಂದಿಗೆ ಅತ್ಯಂತ ಬಲಿಷ್ಠ ಯುವಕರ ಬಲವಾದ ದೇಹವೂ ಇತ್ತು. ಹಿಂದೂ ಧರ್ಮದ ಜನಪ್ರಿಯ ಆನೆ ತಲೆಯ ದೇವರು ಗಣೇಶ ಹುಟ್ಟಿದ್ದು ಹೀಗೆ. ಎಲ್ಲ ಆನೆಗಳಂತೆ ಅತ್ಯಂತ ಬುದ್ಧಿವಂತನಾದ ಗಣೇಶನು ಎಲ್ಲ ಶಕ್ತಿ ದೇವತೆಗಳಲ್ಲಿ ಏನು ತಪ್ಪಾಗಿದೆ ಎಂದು ತಕ್ಷಣ ಗ್ರಹಿಸಿದನು. ತನ್ನ ತಾಯಿಗೆ ನಮಸ್ಕರಿಸಲು ಒಂದು ಕ್ಷಣ ವಿರಾಮಗೊಳಿಸಿದ ಗಣೇಶನು ಶಕ್ತಿಯೋಧರ ಮೇಲೆ ಮಂತ್ರಮುಗ್ಧೆಯನ್ನುಂಟು ಮಾಡಿದ ದುಷ್ಟ ಯಂತ್ರವನ್ನು ಕಂಡುಹಿಡಿಯಲು ವೇಗವಾಗಿ ಓಡಿ ಹೋದನು. ಅವನು ಅದನ್ನು ತಕ್ಷಣವೇ ಕಂಡುಕೊಂಡನು ಮತ್ತು ಅದನ್ನು ತನ್ನ ದಂತದಿಂದ ತುಂಡು ಮಾಡಿದನು. ತಕ್ಷಣ ಶಕ್ತಿ ದೇವತೆಗಳು ಯುದ್ಧವನ್ನು ಪುನರಾರಂಭಿಸಲು ಉತ್ಸುಕರಾಗಿ ತಮ್ಮ ಕಾಲುಗಳ ಮೇಲೆ ನಿಂತರು. ದೇವಿ ಲಲಿತಾ ತನ್ನ ಮಗನ ಅತ್ಯುತ್ತಮ ಸೇವೆಯಿಂದ ತುಂಬಾ ಸಂತೋಷಗೊಂಡಳು. ಅವಳು ಅವನಿಗೆ ಇತರ ದೇವರುಗಳ ಮುಂದೆ ಪೂಜಿಸಲ್ಪಡುವ ವರವನ್ನು ನೀಡಿದಳು. ಅದಕ್ಕಾಗಿಯೇ ಇಂದಿಗೂ ಹಿಂದೂಗಳು ಪೂಜೆ ಸೇವೆಯನ್ನು ಪ್ರಾರಂಭಿಸಿದಾಗಲೆಲ್ಲ ಅವರು ಯಾವಾಗಲೂ ಮೊದಲು ಗಣೇಶನನ್ನು ಗೌರವಿಸುವ ಮೂಲಕ ಪ್ರಾರಂಭಿಸುತ್ತಾರೆ. ಗಣೇಶನು ನಮ್ಮ ದೃಢ ಸಂಕಲ್ಪವನ್ನು ಪ್ರತಿನಿಧಿಸುತ್ತಾನೆ. ಮನಸ್ಸು ದೃಢ ನಿಶ್ಚಯದಿಂದ ಕೂಡಿದಾಗ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಾಗುತ್ತದೆ. ಉತ್ಸಾಹವು ಸ್ಥಿರವಾಗಿರುತ್ತದೆ ಮತ್ತು ಗೆಲುವು ಖಚಿತವಾಗುತ್ತದೆ. ದೃಢ ನಿಶ್ಚಯದ ಮೂಲ ಆತ್ಮವಿಶ್ವಾಸ ಮತ್ತು ಹಾಸ್ಯ ಪ್ರಜ್ಞೆ.
ನಂತರ ಬಂಡಾಸುರನು ರಾತ್ರಿಯಲ್ಲಿ ಅವರ ಮೇಲೆ ದಾಳಿ ಮಾಡಲು ನಿರ್ಧರಿಸಿದನು. ಇದು ಹಿಂದೂ ಯುದ್ಧ ನಿಯಮಗಳ ವಿರುದ್ಧವಾದ ತಂತ್ರವಾಗಿತ್ತು. ಯುದ್ಧದಲ್ಲಿ ದೇವಿ ಲಲಿತಾ ಯಾವಾಗಲೂ ಮೊದಲು ತನ್ನ ಶಕ್ತಿ ದೇವತೆಗಳನ್ನು ಯುದ್ಧಕ್ಕೆ ಕಳುಹಿಸುತ್ತಿದ್ದಳು. ಅವಳು ಅವರ ಹಿಂದೆ ನಿಂತು ಅವರ ಚಲನೆಗಳನ್ನು ಗಮನಿಸುತ್ತಾ ನಿಯಂತ್ರಿಸುತ್ತಾ ಇದ್ದಳು. ಬಂಡಾಸುರನು ಕತ್ತಲೆಯಲ್ಲಿ ಅವಳನ್ನು ಸುತ್ತುವರೆದು ಹಿಂದಿನಿಂದ ದಾಳಿಯನ್ನು ಮುನ್ನಡೆಸಲು ಯೋಜಿಸಿದನು. ಈ ಅನಿರೀಕ್ಷಿತ ದಾಳಿಯ ಶಕ್ತಿ ದೇವತೆಗಳನ್ನು ಕಾದು ನೋಡಿತು ಮತ್ತು ಅವರಲ್ಲಿ ಅನೇಕರು ಗಂಭೀರವಾಗಿ ಗಾಯಗೊಂಡರು. ನಂತರ ಲಲಿತಾಳ ಪ್ರಕಾಶದಲ್ಲಿ ಶಾಶ್ವತವಾಗಿ ಮಿನುಗುತ್ತಿದ್ದ ಅವಿನಾಶಿ ವಿಶ್ವ ಬುದ್ಧಿಶಕ್ತಿಗಳು ತಮ್ಮ ಪ್ರಾಣದ ಬೀಳುಗಳನ್ನು ಎಳೆದು ದಾಳಿಯನ್ನು ಹಿಮ್ಮೆಟ್ಟಿಸಿದವು. ಗಾಯಗೊಂಡ ಶಕ್ತಿ ಯೋಧರನ್ನು ಲಲಿತಾಳ ಸನ್ನಿಧಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವಳ ಕಣ್ಣುಗಳಿಂದ ಬಂದ ಪ್ರೀತಿಯ ನೋಟವು ಯಾವಾಗಲೂ ಕರುಣೆಯಿಂದ ತೇವವಾಗಿದ್ದು ತಕ್ಷಣವೇ ಅವರ ಗಾಯಗಳನ್ನು ಗುಣಪಡಿಸಿತು. ಈ ದೃಶ್ಯವು ಸ್ವಾರ್ಥಿ ಆಸೆಗಳು ಮತ್ತು ಸ್ವಯಂ ಸೋಲಿನ ಪ್ರಚೋದನೆಗಳು ಹೆಚ್ಚು ಮುಂದುವರಿದ ರಾಜ್ಯಗಳನ್ನು ಸಹ ಆಕ್ರಮಿಸಬಹುದು ಎಂದು ಎಚ್ಚರಿಸುತ್ತದೆ. ಮತ್ತು ಯಾವುದೇ ಸಮಯದಲ್ಲಿ ಒಬ್ಬರು ಭಯಭೀತರಾದಾಗ ಅಥವಾ ಸೋತಾಗ ಒಬ್ಬರ ಅರಿವಿನ ಹಿಂತೆಗೆದುಕೊಂಡು ದೇವಿಯ ಬೆಳಕಿನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಎಲ್ಲ ಗುಣಪಡಿಸುವ ಶಕ್ತಿಯ ಮೂಲವಾಗಿರುವ ದೈವಿಕ ಪ್ರಜ್ಞೆಯು ಒಬ್ಬರ ನಂಬಿಕೆ ಮತ್ತು ಶಕ್ತಿಯನ್ನು ಪುನರ್ಸ್ಥಾಪಿಸುತ್ತದೆ. ಬಂಡಾಸುರನ ಕೊನೆಯ ದಾಳಿಯ ಯಶಸ್ಸಿನ ಬಗ್ಗೆ ಮಂತ್ರಿಣಿ ಮತ್ತು ದಂಡನಾಥ ದೇವಿ ಲಲಿತಾಳ ಇಬ್ಬರು ಸೇನಾಧಿಪತಿಗಳು ಚಿಂತಿತರಾಗಿದ್ದರು ಮತ್ತು ಅವರ ರಕ್ಷಣಾ ತಂತ್ರವನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಿದರು. ಲಲಿತಾದೇವಿಯ ಸೇನಾಧಿಪತಿಗಳು ನಮ್ಮ ವ್ಯಕ್ತಿತ್ವದ ಅಂಶಗಳನ್ನು ಪ್ರತಿನಿಧಿಸುವ ತಮ್ಮ ಭದ್ರಕೋಟೆಗಳನ್ನ ದುರ್ಬಲ ಪ್ರದೇಶಗಳನ್ನು ತ್ವರಿತವಾಗಿ ನೋಡಿದರು ಮತ್ತು ಸರಿಪಡಿಸಿದರು. ಅದು ನಮ್ಮ ಅತ್ಯುತ್ತಮ ಪ್ರಯತ್ನಗಳನ್ನು ಹಾಳು ಮಾಡುತ್ತದೆ. ನಮ್ಮನ್ನು ನಾವು ಸೋಲಿಸುವುದನ್ನು ತಪ್ಪಿಸಬೇಕಾದರೆ ನಮ್ಮ ಅಸ್ತಿತ್ವದ ಎಲ್ಲ ಭಾಗಗಳು ಸಮತೋಲನವಾಗಿರಬೇಕು ಮತ್ತು ಸಾಮರಸ್ಯದಿಂದಿರಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಒಬ್ಬರು ಮುಂದೆ ಹೋದಂತೆ ಪಣಗಳು ಹೆಚ್ಚಾಗುತ್ತವೆ. ವೇದಿಕ ಸಾಹಿತ್ಯವು ಮಹಾನ್ ಯೋಗಿಗಳ ಕಥೆಗಳಿಂದ ತುಂಬಿದೆ. ಅವರು ಆಧ್ಯಾತ್ಮಿಕ ಅಭ್ಯಾಸದ ಉನ್ನತ ಹಂತಗಳಿಗೆ ಮುನ್ನಡೆದರು, ಆದರೆ ಅವರ ಮನಸ್ಸಿನಲ್ಲಿರುವ ಕೆಲವು ನೆರಳುಗಳು ಎಂದಿಗೂ ಸ್ವಯಂ ಅರಿವಿನ ಬೆಳಕಿಗೆ ಓಡಿಕೊಳ್ಳದ ಕಾರಣ ಅಮನೀಯ ಮಠಕ್ಕೆ ಕುಸಿಯುತ್ತಾರೆ. ಮಂತ್ರಿಣಿ ಮತ್ತು ದಂಡನಾಥರು ತಮ್ಮ ಪಡೆಗಳನ್ನು ಉರಿಯುತ್ತಿರುವ ಬೆಂಕಿಯ ಕೋಟೆಯಿಂದ ರಕ್ಷಿಸಲು ನಿರ್ಧರಿಸಿದರು. ದೇವಿ ಸೈನ್ಯಗಳು ಬಂದು ಹೋಗಲು ಕೋಟೆಯಲ್ಲಿ ಕೇವಲ ಒಂದು ಸಣ್ಣ ದ್ವಾರವನ್ನು ಮಾತ್ರ ಅನುಮತಿಸಲಾಗಿತ್ತು. ದೇವಿಯ ಕೋಟೆಯ ಪ್ರವೇಶ ದ್ವಾರವನ್ನು ಹಗಲು ರಾತ್ರಿ ಎಂದಿಗೂ ನಿದ್ರೆ ಮಾಡದ ಶಕ್ತಿಶಾಲಿ ಶಕ್ತಿ ದೇವತೆಗಳು ಕಾವಲು ಕಾಯುತ್ತಿದ್ದರು. ಅದರಿಂದ ಪರಮಪ್ರಜ್ಞೆಯ ವಾಸಸ್ಥಾನವು ದುಸ್ತರ ಜ್ವಾಲೆಗಳ ಹಾರದಿಂದ ಸುತ್ತುವರೆದಿತ್ತು. ಈ ಬೆಳಕಿನಾಚೆಗಿನ ದೇವತೆಯ ಲೋಕದ ಪ್ರವೇಶವು ಯೋಗಿಗಳು ಸಿದ್ಧಿಪುರುಷರಂತೆ ಎಂದಿಗೂ ನಿದ್ರೆ ಮಾಡದವರಿಗೆ ಪ್ರವೇಶಿಸಬಹುದು ಎಂದು ಹೇಳಲಾಗುತ್ತದೆ. ಮಹಾನ್ ಯೋಗಿಗಳು ತಮ್ಮ ಸುತ್ತಲಿನ ಕೋಣೆಯಲ್ಲಿ ನಡೆಯುವ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಜಾಗೃತರಾಗಲು ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾರೆ. ಯೋಗಿಯ ದೇಹವು ಅವನ ಮೆದುಳು ಸೇರಿದಂತೆ ಆಳವಾದ ನಿದ್ರೆಯ ಸ್ಥಿತಿಯಲ್ಲಿರುತ್ತದೆ. ಕನಸುಗಳ ಸಮಯದಲ್ಲಿ ಮಾತ್ರವಲ್ಲದೆ ಆಳವಾದ ನಿದ್ರೆಯಲ್ಲಿಯೂ ಸಹ ಸ್ಪಷ್ಟವಾಗಿ ಉಳಿಯುವ ಸಾಮರ್ಥ್ಯವು ಯೋಗ ಸಂಪ್ರದಾಯದಲ್ಲಿ ಮುಂದುವರಿದ ಧ್ಯಾನಸ್ಥರಿಗೆ ದೇವಿಯು ನೀಡುವ ಶಕ್ತಿಗಳಲ್ಲಿ ಒಂದಾಗಿದೆ. ಬಂಡಾಸುರನು ತನ್ನ ಸ್ವಂತ ಮಕ್ಕಳನ್ನು ಯುದ್ಧಕ್ಕೆ ಕಳುಹಿಸಿದನು. ಈ ಅಸಾಧಾರಣ ಯೋಧರನ್ನು ದೇವಿಯನ್ನು ಸೋಲಿಸುತ್ತಾರೆ ಎಂದು ಭಾವಿಸಿ. ಬಂಡಾಸುರನ ಮಕ್ಕಳು ಯುದ್ಧಕ್ಕೆ ಸಜ್ಜಾಗಿದರೆಂದು ತಿಳಿದ ಬಾಲತ್ರಿಪುರ ಸುಂದರಿಯ ಮುಖವು ಉತ್ಸಾಹದಿಂದ ಬೆಳಗಿತು. ಅವಳು ದೇವಿ ಲಲಿತಾ ಬಳಿಗೆ ಓಡಿ ಬೇಡಿಕೊಂಡಳು, ತಾಯಿ, ದಯವಿಟ್ಟು ನನಗೆ ರಾಕ್ಷಸ ರಾಜಕುಮಾರರೊಂದಿಗೆ ಹೋರಾಡಲು ಅವಕಾಶ ನೀಡಿ. ಬಾಲತ್ರಿಪುರ ಸುಂದರಿ ಲಲಿತಾಳ 9 ವರ್ಷದ ಮಗಳು. ವಾಸ್ತವವಾಗಿ ಸಂಸ್ಕೃತ ಪದ ಬಾಲ ಎಂದರೆ ಚಿಕ್ಕ ಹುಡುಗಿ. ಲಲಿತಾದೇವಿ ತನ್ನ ಮಗಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ನಕ್ಕಳು. ಪ್ರಿಯ ಮಗಳೇ, ನೀನು ತುಂಬಾ ಚಿಕ್ಕವಳು. ನೀನು ನಿನ್ನ ತರಬೇತಿಯನ್ನು ಮುಗಿಸಿಲ್ಲ ಮತ್ತು ನಿನಗೆ ಯುದ್ಧದಲ್ಲಿ ಯಾವುದೇ ಅನುಭವವಿಲ್ಲ. ಮಂತ್ರಿಣಿ ಮತ್ತು ದಂಡನಾಥನಂತಹ ಶಕ್ತಿಶಾಲಿ ಮಹಿಳೆಯರು ಬದಲಾಗಿ ಹೋರಾಡಲಿ. ಬಾಲತ್ರಿಪುರ ಸುಂದರಿಯು ದೇವಿ ಲಲಿತೆಗೆ ತಾನು ಯುದ್ಧಕ್ಕೆ ಹೋಗುತ್ತೇನೆಂದು ದೃಢವಾಗಿ ಅಳತೊಡಗಿದಳು. ಅವಳ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು. ಲಲಿತೆಯು ತನ್ನ ಮಗಳಿಗೆ ತನ್ನದೇ ಆದ ರಕ್ಷಾ ಕವಚವನ್ನು ಧರಿಸಿ ತನ್ನದೇ ಆದ ಆಯುಧಗಳನ್ನು ಅವಳಿಗೆ ಕೊಟ್ಟಳು. ಪಲ್ಲಕ್ಕಿಯಲ್ಲಿ ಸವಾರಿ ಮಾಡುತ್ತಿದ್ದ ಬಾಲತ್ರಿಪುರ ಸುಂದರಿಯು ಬಂಡಾಸುರನನ್ನು ಅನುಮನಸ್ಪದ ಪುತ್ರರ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸಿದಳು. ಕ್ಷಣಗಳಲ್ಲಿ ಅವರೆಲ್ಲರೂ ಚಿಕ್ಕ ಹುಡುಗಿ ತ್ರಿಪುರ ಸುಂದರಿಯಿಂದ ಸತ್ತರು ಮತ್ತು ಅವಳು ವಿಜಯಶಾಲಿಯಾಗಿ ಮನೆಗೆ ಮರಳಿದಳು.
ಇಡೀ ಮುಖಾಮುಖಿಯ ಸಮಯದಲ್ಲಿ ಮಂತ್ರಿಣಿ ಮತ್ತು ದಂಡನಾದರೂ ಬಾಲತ್ರಿಪುರ ಸುಂದರಿಯ ಪಕ್ಕದಲ್ಲಿ ಒಂದು ಕ್ಷಣವೂ ಬಿಡಲಿಲ್ಲ. ಅವರು ಅವಳಿಗೆ ತನ್ನದೇ ಆದ ಯುದ್ಧವನ್ನು ಮಾಡಲು ಅವಕಾಶ ಮಾಡಿಕೊಟ್ಟರು. ಆದರೆ ಅಗತ್ಯವಿದ್ದಲ್ಲಿ ಅವಳ ರಕ್ಷಣೆಗೆ ಒಂದು ಕ್ಷಣದ ಸೂಚನೆಯಲ್ಲಿ ಧವಿಸಿ ಬರಲು ಸಿದ್ಧರಾಗಿದ್ದರು. ಬಂಡಾಸುರನು ಯುದ್ಧ ಭೂಮಿಗೆ ಬರುತ್ತಿದ್ದಂತೆ ದೇವಿ ಲಲಿತಾ ಕೊನೆಗೂ ತನ್ನ ಸಿಂಹಾಸನದಿಂದ ಎದ್ದೇಳುತ್ತಾಳೆ. ಎಲ್ಲ ಅಪವಿತ್ರ ಆಲೋಚನೆಗಳು ಪವಿತ್ರ ಸ್ಥಳದೊಳಗೆ ಪ್ರವೇಶಿಸದಂತೆ ತಡೆಯುವ ಅಗ್ನಿವೃತ್ತದ ದ್ವಾರವು ಸ್ವಯಂ ಪ್ರೇರಿತವಾಗಿ ವಿಸ್ತರಿಸುತ್ತದೆ ಮತ್ತು ವಿಶ್ವಮಾತೆ ಸ್ವತಃ ತನ್ನ ಮಹಾನ್ ಶತ್ರುವನ್ನು ಎದುರಿಸಲು ಭೌತಿಕ ಪ್ರಜ್ಞೆಗೆ ಇಳಿಯುತ್ತಾಳೆ. ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡಿದಾಗ ದೈವಿಕ ಅನುಗ್ರಹವು ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಅಂತಿಮ ಅಡೆತಡೆಗಳನ್ನು ನಾಶ ಮಾಡಲು ಇಳಿಯುತ್ತದೆ. ಬಂಡಾಸುರನು ದೇವಿ ಲಲಿತಳ ಮೇಲೆ ಭಯ, ಅನಾರೋಗ್ಯ, ಭೌತಿಕತೆ, ನಿರಾಸಕ್ತಿ ಮತ್ತು ಪವಿತ್ರ ಬೋಧನೆಗಳ ನಾಶದ ಆಯುಧಗಳಿಂದ ದಾಳಿ ಮಾಡುತ್ತಾನೆ. ದೇವಿ ಲಲಿತಾ ಧೈರ್ಯ, ಉತ್ಸಾಹಭರಿತ ಆರೋಗ್ಯ, ಆಧ್ಯಾತ್ಮಿಕ ಒಳನೋಟ, ಸಕ್ರಿಯ ಕರುಣೆ ಮತ್ತು ನಿಸ್ವಾರ್ಥ ಪ್ರಬುದ್ಧ ಆಧ್ಯಾತ್ಮಿಕ ಮಾರ್ಗದರ್ಶಕರ ಆಯುಧಗಳೊಂದಿಗೆ ಪ್ರತಿಕ್ರಿಯಿಸುತ್ತಾಳೆ. ಅಂತಿಮವಾಗಿ ಬಂಡಾಸುರನು ಮಾನವ ಸಮಾಜವನ್ನು ತುಂಡು ಮಾಡಲು ವಿನ್ಯಾಸಗೊಳಿಸಲಾದ ಎಲ್ಲ ವಿನಾಶದ ಶಕ್ತಿಗಳನ್ನು ಬಿಡುಗಡೆ ಮಾಡುತ್ತಾನೆ. ಪ್ರತಿಕಾರವಾಗಿ ದೇವಿಯ ಬೆರಳುಗಳ ತುದಿಯಿಂದ ಭೂಮಿಯ ಮೇಲೆ ಕ್ರಮ ಮತ್ತು ಸದಾಚಾರವನ್ನು ಪುನಃಸ್ಥಾಪಿಸಲು ಪ್ರಕಟವಾಗುವ ಮಹಾನ್ ಸಂತರು ಹೊರಹೊಮ್ಮುತ್ತಾರೆ. ಈ ಅಂತಿಮ ಮುಖಾಮುಖಿಯ ಪರಿಕಾಷ್ಠೆಯಲ್ಲಿ ಬಂಡಾಸುರನು ಮಹಾಮೋಹ ಎಂಬ ತನ್ನ ಅತ್ಯಂತ ಭಯಾನಕ ಕ್ಷಿಪಣಿಯನ್ನು ಉಡಾಯಿಸುತ್ತಾನೆ. ಇದು ವಿಶ್ವದಲ್ಲಿ ಎಲ್ಲಿಯಾದರೂ ಸಂಪೂರ್ಣವಾಗಿ ಪವಿತ್ರ ಮತ್ತು ದೈವಿಕವಲ್ಲದ ಯಾವುದಾದರೂ ವಸ್ತು ಅಸ್ತಿತ್ವದಲ್ಲಿದೆಯೇ ಎಂಬ ಪರಮಭ್ರಮೆ. ದೇವಿ ಲಲಿತಾ ತನ್ನ ಸ್ವಂತ ಶಾಂಭವ ಎಂಬ ಕ್ಷಿಪಣಿಯಿಂದ ಅದನ್ನು ತುಂಡುಗಳಾಗಿ ಸಿಡಿಸುತ್ತಾಳೆ. ದೈವಿಕ ಅರಿವು ಮತ್ತು ನಂತರ ವಿಶ್ವದ ತಾಯಿಯು ಪ್ರೀತಿಯ ಚಿತಭಸ್ಮದಿಂದ ಹುಟ್ಟಿದ ಬಂಡಾಸುರನ ಸ್ವಾರ್ಥ ಕಾಮವನ್ನು ವಿಶ್ವದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಶಕ್ತಿಯಾದ ಮಹಾಕಾಮೇಶ್ವರ ಶುದ್ಧ ದೈವಿಕ ಪ್ರೀತಿಯೊಂದಿಗೆ ಜಯಿಸುತ್ತಾಳೆ. ಆ ದೇಹದಲ್ಲಿ ಬಂಡಾಸುರನ ರಾಜಧಾನಿ ಶೂನ್ಯಕವು ನಾಶವಾಯಿತು. ಬಂಡಾಸುರನು ತನಗಾಗಿ ಗೆದ್ದದ್ದೆಲ್ಲವೂ ಅದರಲ್ಲಿತ್ತು. ಬಂಡಾಸುರನ ಮಾರಕ ದೋಷವೆಂದರೆ ಯಾವುದೇ ಮುಖಾಮುಖಿಯಲ್ಲಿ ತನ್ನ ಶತ್ರುವಿನ ಅರ್ಧದಷ್ಟು ಶಕ್ತಿಯನ್ನು ಹೀರಿಕೊಳ್ಳುವ ವರವನ್ನು ಪಡೆದದರಿಂದ ತಾನು ಅಜೇಯನೆಂದು ಭಾವಿಸಿದನು. ದೇವಿ ಲಲಿತಾ ಯಾರೆಂದು ಅರ್ಥ ಮಾಡಿಕೊಳ್ಳಲು ಅವನು ಎಂದಿಗೂ ಪ್ರಯತ್ನಿಸಲಿಲ್ಲ ಮತ್ತು ಅವಳು ಪರಮ ಆದಿಶಕ್ತಿಯೆಂದು ಎಂದಿಗೂ ಅರಿತುಕೊಂಡಿಲ್ಲವಾದ್ದರಿಂದ ಅನಂತತೆಯ ಅರ್ಧದಷ್ಟು ಇನ್ನೂ ಅನಂತವಾಗಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ವಿಶ್ವಮಾತೆಯಿಂದ ಅವನು ಎಷ್ಟೇ ಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದರೂ ಅವಳ ಸಂಪನ್ಮೂಲಗಳು ಅಕ್ಷಯವಾಗಿ ಉಳಿಯುತ್ತವೆ. ಈ ಮಹಾನ್ ವಿಜಯಕ್ಕಾಗಿ ದೇವಿ ಲಲಿತಾಳನ್ನು ಅಭಿನಂದಿಸಲು ಎಲ್ಲ ದೇವತೆಗಳು ಬಂದರು. ಆದರೆ ಸೃಷ್ಟಿಕರ್ತ ಬ್ರಹ್ಮನು ತನ್ನ ಕಾರ್ಯಸೂಚಿಯಲ್ಲಿ ಇನ್ನೊಂದು ವಿಷಯವನ್ನು ಹೊಂದಿದ್ದನು. ಅವನು ದೇವಿ ಲಲಿತಾಳಿಗೆ, ತಾಯಿ, ಜಗತ್ತಿನಲ್ಲಿರುವ ಎಲ್ಲರೂ ನಿನ್ನ ವಿಜಯವನ್ನು ಆಚರಿಸುತ್ತಿದ್ದಾರೆ. ರತಿ ಎಂಬ ನಿರ್ಗತಿಕ ದುಃಖಿತ ವಿಧವೆಯನ್ನು ಹೊರತುಪಡಿಸಿ ಎಲ್ಲರೂ ನಿನ್ನ ವಿಜಯವನ್ನು ಆಚರಿಸುತ್ತಿದ್ದಾರೆ. ವರ್ಷಗಳ ಹಿಂದೆ ಅವಳ ಪತಿ ಕಾಮದೇವನು ಶಿವನ ಮೇಲೆ ಕಾಮಶಕ್ತಿಯ ಬಾಣವನ್ನು ಪ್ರಯೋಗಿಸಿದನು. ಭಗವಂತನು ಕೋಪಗೊಂಡು ಕಾಮದೇವನನ್ನು ಸುಟ್ಟು ಬೂದಿ ಮಾಡಿದನು. ಆದರೆ ಕಾಮಶಕ್ತಿ ಇಲ್ಲದೆ ಭೌತಿಕ ವಿಶ್ವವು ಕುಸಿಯುತ್ತದೆ. ತಮ್ಮ ಭೌತಿಕ ಆಸೆಗಳನ್ನು ಪೂರೈಸಲು ಇನ್ನೂ ಅವತರಿಸ ಬಯಸುವ ಲಕ್ಷಾಂತರ ಆತ್ಮಗಳಿಗೆ ಹೆಚ್ಚಿನ ದೇಹಗಳನ್ನು ಹೇಗೆ ಒದಗಿಸಬಹುದು ಎಂದು ಬ್ರಹ್ಮನು ದೇವಿ ಲಲಿತಾಗೆ ಹೇಳುತ್ತಾನೆ. ಇದನ್ನು ಕೇಳಿದ ಲಲಿತಾದೇವಿಯು ನಗುತ್ತಾ ಬ್ರಹ್ಮಾಂಡದ ಮಾತೆ ತನ್ನ ಪಕ್ಕದ ನೋಟದಿಂದ ಬ್ರಹ್ಮಾಂಡವನ್ನು ಆವರಿಸಿದಳು. ಆ ಪ್ರೀತಿಯ ನೋಟದಿಂದ ಒಂದು ರೂಪವು ಒಂದಾಗಲು ಪ್ರಾರಂಭಿಸಿತು ಮತ್ತು ಆ ಕ್ಷಣದಲ್ಲೇ ವಿಧವೆ ರತಿ ತನ್ನ ಪಕ್ಕದಲ್ಲಿ ಯಾರೋ ದೇಹ ರೂಪದಲ್ಲಿ ಬರುತ್ತಿರುವಂತೆ ಭಾವಿಸಿದಳು. ಅದು ಅವಳ ಪತಿ ಕಾಮದೇವ. ಶಿವನು ಮೊದಲು ನಾಶಪಡಿಸಿದ್ದಕ್ಕಿಂತ ಹೆಚ್ಚು ಸುಂದರ ದೇಹದಲ್ಲಿ ಕಾಮದೇವನು ಕಾಣಿಸಿಕೊಂಡನು. ಕಾಮದೇವನು ಆಕರ್ಷಣೆಯ ದೇವರು. ಅಮ್ಮ, ನೀನು ನನ್ನ ಜೀವನವನ್ನು ಪುನಃ ಸ್ಥಾಪಿಸಿದ್ದೀಯ. ಕಾಮದೇವ ಲಲಿತಾದೇವಿಯನ್ನು ಕೃತಜ್ಞತೆಯಿಂದ ಕರೆದನು. ನಾನು ನಿನ್ನ ಸೇವೆಯನ್ನು ಹೇಗೆ ಮಾಡಲಿ ಎಂದು ದಯವಿಟ್ಟು ನನಗೆ ಹೇಳು ಎಂದು ಕಾಮದೇವನು ದೇವಿ ಲಲಿತಾಳಿಗೆ ಕೇಳಿದನು. ಇದಕ್ಕೆ ದೇವಿ ಲಲಿತಾ ನಗುತ್ತಾ ಕಾಮದೇವನಿಗೆ ಹೇಳುತ್ತಾಳೆ, ಮಗನೇ, ನಿನಗೆ ನನ್ನ ಆಶೀರ್ವಾದ ಮತ್ತು ರಕ್ಷಣೆ ಯಾವಾಗಲೂ ಇದೆ. ಇಡೀ ಜಗತ್ತನ್ನು ಮೋಡಿ ಮಾಡುವ ನಿನ್ನ ಕೆಲಸವನ್ನು ಮಾಡು. ನಿನ್ನ ಶಕ್ತಿಯನ್ನು ನಿರಾಕರಿಸುವವರನ್ನು ಅವರ ಸಂತೋಷವನ್ನು ಹಿಂತೆಗೆದುಕೊಳ್ಳುವ ಮೂಲಕ ಕೀಟಲೇನ್ ಮಾಡು.
ಅವರು ನಿನ್ನನ್ನು ವಶಪಡಿಸಿಕೊಂಡಿದರೆಂದು ನಂಬುವವರನ್ನು ಹಗರಣಕ್ಕೆ ಎಳೆಯುವ ಮೂಲಕ ಮುಂಜಾಗ್ರತೆ ಮಾಡು ಮತ್ತು ನನ್ನ ಭಕ್ತರ ಜೀವನವನ್ನು ಆನಂದದಿಂದ ತುಂಬು. ಬ್ರಹ್ಮಾಂಡ ಪುರಾಣವು ಲಲಿತಾದೇವಿಯ ಅರಮನೆ, ಅದರ ಮುಂಬಾಗಿಲು ಮತ್ತು ಕಾಯುವ ಕೋಣೆಗಳು ಹಾಗೂ ದೇವಿಯ ಸ್ವತಃ ವಾಸಿಸುವ ಒಳಗಿನ ಕೋಣೆಗಳನ್ನು ವಿವರಿಸುತ್ತದೆ. ದೇವಿ ಲಲಿತಾಳ ಕೋಟೆಯು ಮಾನವ ದೇಹವಲ್ಲದೆ ಬೇರೇನೂ ಅಲ್ಲ. ಅದರ ಒಳಗಿನ ಕೋಣೆಗಳು ನಮ್ಮ ಸಹಸ್ರಾರು ಚಕ್ರಗಳಾದ ದಳಗಳಾಗಿವೆ. ಇದು ಮೆದುಳಿನ ಛಾವಣಿಯೊಂದಿಗೆ ಸಂಬಂಧಿಸಿದೆ, ಮಾನಸಿಕ ಶಕ್ತಿಯ ಸುಳಿಯಾಗಿದೆ. ಈ ಕೋಣೆಗಳಲ್ಲಿ ಚೈತನ್ಯದ ಸಂಪತ್ತನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ಈ ಕೋಣೆಗಳ ನಡುವೆ ಮಾನವ ಕಲ್ಪನೆಗೆ ಮೀರಿದ ಆಯಾಮಗಳಿಗೆ ಹಾದಿಗಳಿವೆ. ದೇವಿ ಲಲಿತಾ ದಾಳಿ ಮಾಡಿದಾಗ ಅವಳ ಬಾಣಗಳು ಉದ್ದವಾದ ಖಂಡಗಳನ್ನು ಹೊಂದಿರುವ ಹೂವುಗಳಾಗಿವೆ. ಅವಳು ಕೋಪ ಅಥವಾ ಬಲದಿಂದಲ್ಲ, ಪ್ರೀತಿಯಿಂದ ಜಯಿಸುತ್ತಾಳೆ. ಬಂಡಾಸುರನನ್ನು ದೇವಿಯ ಒಳಗಿನ ಕೋಣೆಗಳಿಗೆ ಎಂದಿಗೂ ಸೇರಿಸಲಾಗಲಿಲ್ಲ. ಆದರೆ ಬಾಲತ್ರಿಪುರ ಸುಂದರಿ ಮುಗ್ಧ ಪ್ರೀತಿಯಿಂದ ಓಡಿ ಬಂದ ಕಾರಣ ಪುಟ್ಟ ಬಾಲತ್ರಿಪುರ ಸುಂದರಿಯನ್ನು ತಕ್ಷಣ ಒಳಗೆ ಬಿಡಲಾಯಿತು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು, ನಾವು ಆ ರೀತಿಯ ಶುದ್ಧ ಭಕ್ತಿಯಿಂದ ತಾಯಿಯನ್ನು ಸಮೀಪಿಸಿದ್ದಾಗ ಅವಳು ನಮ್ಮನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ನಮಗೆ ವಿಜಯವನ್ನು ನೀಡುತ್ತಾಳೆ. ಬಂಡಾಸುರನ ವಧೆಯ ವಿಜಯದ ನಂತರ ವಾಗ್ದೇವಿಯರು ದೇವಿ ಲಲಿತೆಯ ದೇಹದಿಂದ ಹೊರಹೊಮ್ಮಿದರು. ಅವರು ದೇವಿ ಲಲಿತೆಯ ಶಕ್ತಿ ಮತ್ತು ಅವಳ ಗುಣಗಳನ್ನು ಸ್ತುತಿಸುತ್ತಾರೆ. ಈ ಸ್ತುತಿಯು ಲಲಿತಾ ರಹಸ್ಯ ಸಹಸ್ರನಾಮ ಸ್ತೋತ್ರವಾಯಿತು. ಲಲಿತಾ ಸಹಸ್ರನಾಮವು ದೇವಿ ಲಲಿತೆಯ ದೈವಿಕ ಗುಣಗಳು, ಶಕ್ತಿ, ದೇವಿ ಲಲಿತೆಯ ನೋಟ ಮತ್ತು ಇನ್ನೂ ಹೆಚ್ಚಿನ ರಹಸ್ಯಗಳ ಬಗ್ಗೆ ಹೇಳುತ್ತದೆ. ಲಲಿತಾ ಸಹಸ್ರನಾಮದಲ್ಲಿರುವ ಪ್ರತಿಯೊಂದು ಹೆಸರು ಮಂತ್ರವಾಗಿದೆ. ದೇವಿ ಲಲಿತೆಯ ಪ್ರತಿಯೊಂದು ಹೆಸರು ಈ ಭೌತಿಕ ಪ್ರಪಂಚದ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವ ದೈವಿಕ ಆಯುಧದಂತೆ. ಲಲಿತಾದೇವಿಯನ್ನು ಪರಮ ವಿಜ್ಞಾನ ಶ್ರೀವಿದ್ಯೆ ಎಂದು ಕರೆಯಲಾಗುತ್ತದೆ. ಇದು ನಮ್ಮನ್ನು ನಮ್ಮ ಸ್ವಂತ ಅಸ್ತಿತ್ವದ ಕೇಂದ್ರಕ್ಕೆ, ನಮ್ಮ ಸ್ವಂತ ದೈವಿಕ ಸ್ವಭಾವದ ಆಧ್ಯಾತ್ಮಿಕ ದೇವತೆ ದೇವಿ ಲಲಿತೆಯ ಕಡೆಗೆ ಕರೆದೊಯ್ಯುತ್ತದೆ. ದೈವಿಕ ತಾಯಿ ದೇವಿ ಲಲಿತಾ ನಮ್ಮನ್ನು ರಕ್ಷಿಸಲು ಯಾವಾಗಲೂ ನಮ್ಮೊಂದಿಗೆ ಇದ್ದಾಳೆ. ಅವಳು ನಮ್ಮೊಳಗಿನ ಶಕ್ತಿ, ನಾವು ಅವಳ ಭಾಗ. ನಾವು ಅವಳನ್ನು ಆಹ್ವಾನಿಸಬೇಕು. ಕಾಮ, ಕೋಪ, ಮೋಹ, ಅಸೂಯೆ, ಸುಳ್ಳು ಹೆಮ್ಮೆ, ಸೋಮಾರಿತನ, ಅಹಂಕಾರ, ವ್ಯಸನ ಮತ್ತು ಸುಳ್ಳು ಜ್ಞಾನದ ಕಾರಣಕ್ಕಾಗಿ ಬಂಡಾಸುರ ಎಂಬ ರಾಕ್ಷಸ ಯಾವಾಗಲೂ ನಮ್ಮೊಳಗೆ ಇರುತ್ತಾನೆ. ಅದರಿಂದ ನಮ್ಮಲ್ಲಿರುವ ಈ ರಾಕ್ಷಸನನ್ನು ನಾಶ ಮಾಡಲು ನಾವು ದೇವಿ ಲಲಿತೆಯನ್ನು ನಮ್ಮೊಳಗೆ ಆಹ್ವಾನಿಸಬೇಕು. ದೇವತೆಗಳು ಅವಳಿಂದ ರಕ್ಷಣೆ ಕೇಳಿದಂತೆಯೇ ನಾವು ಅವಳ ರಕ್ಷಣೆಯನ್ನು ಪಡೆಯಬೇಕು ಮತ್ತು ನಾವು ಯಾವಾಗಲೂ ಅವಳ ಆಶೀರ್ವಾದವನ್ನು ಪಡೆಯಬೇಕು. ಇದಿಷ್ಟು ದೇವಿ ಲಲಿತೆಯ ಶಕ್ತಿಯ ಕುರಿತು. ಶ್ರೀಮಾತ್ರೇ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.